ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬೆಂಗಳೂರಿಗೆ ಬಂದಿದ್ದೀನಿ. ಇದು ನಾನು ಓದಿದಂಥ ಕಾಲೇಜು. ಸ್ವಲ್ಪ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಬಂದಿದ್ದೆ. ಇದು ಬಂದು ಮಲ್ಲೇಶ್ವರಂ 18 ಕ್ರಾಸ್ ಬ್ಯಾಂಗ್ಳೂರಲ್ಲಿ ಇರೋದಿದು. ಇದು ನಮ್ಮ ಕಾಲೇಜ್ ಹೆಸರು ಬಂದು ಮಹಾರಾಣಿ ಲಕ್ಷ್ಮಿ ಅಮ್ಮಣ್ಣಿ ಕಾಲೇಜ್. ನಾನು ಫ್ರಮ್ ಫಸ್ಟ್ PU ಟು ಫೈನಲ್ ಇಯರ್ ಡಿಗ್ರಿವರೆಗೂ ನಾನು ಇಲ್ಲೇ ಓದಿದ್ದು. ಕಾಲೇಜ್ ಲೈಫು ಸಕ್ಕತ್ತಾಗಿರುತ್ತೆ. ಇದು ಒಳಗಡೆ ಕಾರಿಡಾರ್ ಇದು, ಅದು ಮತ್ತು ಸ್ಟೇಜ್ ಇದು. ಅಲ್ಲಿಂದ ಹೊರಟ್ವಿ. ನಮ್ಮ ಮನೆಯವರು ಇಲ್ಲೇ ಅಂದರೆ ನಮ್ಮ ಹಸ್ಬೆಂಡು ಇಲ್ಲೇ ಸ್ವಲ್ಪ ಆನ್ ದ ವೇ ಇಲ್ಲೇ ಹೋಗ್ತೀವಲ್ವ, ಹಾಗೆ ವಿಧಾನಸೌಧದ ಹತ್ರ ಫೋಟೋ ಕ್ಲಿಕ್ ಮಾಡ್ಕೊಳ್ಳೋಣ ಬಾ ಅಂತ ಅಂದರು. ಅದಕ್ಕೆ ನಿಲ್ಲಿಸ್ಬಿಟ್ಟು ಫೋಟೋ ಕ್ಲಿಕ್ ಮಾಡ್ಕೊಂಡು ನೋಡಿ ವಿಧಾನಸೌಧ ನೋಡ್ಕೊಂಡು ಹೋಗ್ತಾಯಿದ್ವಿ. ಇದೇನು ಫಸ್ಟ್ ಟೈಮೆಲ್ಲ ಬರ್ತಾ ಇರೋದು, ಎಷ್ಟೊಂದು ಸಲ ಬಂದಿದ್ದೀನಿ. ಆದರೂ ನಮ್ಮ ಚಿನ್ನಮ್ಮನ ಎತ್ಕೊಂಡು ಬಂದಿದ್ದು ನಾವು ಇದೇ ಫಸ್ಟ್ ಟೈಮು. ಅದಕ್ಕೆ ಫೋಟೋ ಕ್ಲಿಕ್ ಮಾಡ್ಕೊಂಡು ಹೋಗೋಣ ಬಾ ಅಂದ್ರೆ ಅದಕ್ಕೆ ಫೋಟೋ ಕ್ಲಿಕ್ ಮಾಡ್ಕೊಂಡು ಸ್ವಲ್ಪ ಫೋಟೋ ತೊಗೊಂಡು ಹೋದ್ವಿ. ಅದು ಮುಗಿಸ್ಕೊಂಡು ಸ್ವಲ್ಪ ಹೊತ್ತಾದಮೇಲೆ ಅಲ್ಲಿ ಫೋಟೋ ಶೂಟ್ ಎಲ್ಲ ಮಾಡ್ತಾಯಿದ್ರು. ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಮಾಡ್ತಾರಲ್ವ ಇವಾಗ, ಅಲ್ಲಿ ಮಾಡ್ತಾಯಿದ್ರು. ಅಲ್ಲಿ ಮುಗಿಸ್ಕೊಂಡು ನಾವು ಪಿಜ್ಜಾ ತಿನ್ನಬೇಕು ಅಂತ ಅನ್ನಿಸ್ತು. ಅದಕ್ಕೆ ನಮ್ಮ ಮನೆಯವರು ಪಿಜ್ಜಾ ಕೊಡಿಸ್ತೀನಿ ಅಂತ ಅಂದರು. ಅದಕ್ಕೆ ಬಂದ್ವಿ, ಡಾಮಿನೋಸಿಗೆ ಬಂದಿದ್ದೀವಿ. ಡಾಮಿನೋಸಲ್ಲಿ ನನ್ನ ಫೇವ್ರೆಟ್ ಅದು ಕಾರ್ನ್ ವಿತ್ ಚೀಸು. ನಾನು ಯಾವಾಗ ಬಂದರೂ ನಾನು ಅದೇ ತಿನ್ನೋದು, ನಂಗೆ ಅದೇ ತುಂಬ ಇಷ್ಟ, ನನ್ನ ಫೇವ್ರೇಟ್ ಅದು. ಅದನ್ನೇ ತೊಗೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಎಂಜಾಯ್ ಮಾಡ್ಕೊಂಡು ನಮ್ಮ ಮನೆಯವರು ತಿಂದ್ವಿ. ನಮ್ಮ ಚಿನ್ನಮ್ಮಗೆ ತಿನ್ನಿಸ್ಲಿಲ್ಲ, ನಮ್ಮ ಮನೆಯವರೇ ತಿಂದ್ವಿ. ಅದಾದಮೇಲೆ ಇದು ಊಟ ಮಾಡ್ಕೊಂಡು ಸ್ವಲ್ಪ 8 ಕ್ರಾಸ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಮನೆಗೆ ಬಂದು ಅಮ್ಮನೂ ಬರ್ತೀನಿ ಅಂತ ಅಂದರು. ಅದಕ್ಕೆ ಮುಗಿಸ್ಕೊಂಡು 8 ಕ್ರಾಸ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು, ಅದಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ನೇರಳೆಹಣ್ಣು ಸೀಸನ್ ಅಲ್ವಾ, ನೋಡಿ ಇದು 250 ಗ್ರಾಮ್ಸ್ಗೆ 100 ರೂಪೀಸ್. ಅಂದರೆ ನಮಗೆ ಸಿಕ್ಕಿದ್ದು ಬರೀ 10 ಪೀಸಸ್ ಅಷ್ಟೇ ಅದು. ಅದಾದಮೇಲೆ ನಾನು ಇದನ್ನು ನೆಕ್ಸ್ಟ್ ಡೇಯಿಂದ ವ್ಲಾಗು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾವು 8th ಕ್ರಾಸ್ಗೆ ಹೋಗಿ ಏನೇನು ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಅಂತ ನೋಡಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೋತೀನಿ. ಅಂದರೆ ಅಲ್ಲಿ 8th ಕ್ರಾಸಲ್ಲಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಒನ್ ಡೇ ಹೋಗಿದ್ದೆ ಅಷ್ಟೇ ಬ್ಯಾಂಗ್ಳೂರಿಗೆ. ಅಂದರೆ ಸಖತ್ತಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಏನೇನು ತೊಗೊಬಂದಿದ್ದೀನಿ ಅಂತ ನಿಮ್ಮೊಟ್ಟಿಗೆ ಅಂದರೆ ತೋರಿಸ್ತೀನಿ, ಏನೇನು ತೊಗೊಬಂದಿದ್ದೀನಿ ನನಗೆ ನಮ್ಮ ಚಿನ್ನಮ್ಮಗೆ ಅಂತ. ನೋಡಿ, ಇದು ಬಂದು 4 ಪೀಸಸ್ ಆಫ್ ಸಾಕ್ಸು. ಇವಾಗ ವಿಂಟರ್ ಇದೆ ಅಲ್ವಾ, ಅದಕ್ಕೋಸ್ಕರ ನಮ್ಮ ಚಿನ್ನಮ್ಮಂಗೆ ಸಾಕ್ಸ್ ತೊಗೊಂಡು ಬಂದೆ. ಇದು ಬಂದು 4 ಪೀಸಸ್ ಅಂದರೆ 4 ಜೊತೆ ಇದೆ, ಅದಕ್ಕೆ 100 ರೂಪೀಸು. ಮತ್ತು ಇನ್ನೊಂದು ನಮ್ಮ ಚಿನ್ನಮ್ಮಂಗೆ ಬಂದು ಇದೊಂದು ಸ್ಲಿಪ್ಪರ್ ತೊಗೊಬಂದಿದ್ದೀನಿ. ಇದು ಲೈಟಿಂಗ್ ಸ್ಲಿಪ್ಪರ್ಸು. ಇಲ್ಲಾರೆ ನಮಗೆ ಕಾಸ್ಟ್ಲಿ, ಅಂದರೆ ಅಲ್ಲಿ ನಮ್ಗೆ 300 ರೂಪೀಸ್ ಸಿಕ್ತು. ಇಲ್ಲಿ ನಾವು ಕುಣಿಗಲಲ್ಲೇ, ಅಂದರೆ ನಾವು ಟೌನಲ್ಲಿ ಇಲ್ಲೇ ಕುಣಿಗಲಲ್ಲಿ ಕೇಳಿದ್ವಿ, ಇಲ್ಲಿ 500 ರೂಪೀಸ್ ಅಂತ ಹೇಳಿದರು. ಅಲ್ಲೇ 300ಗೆ ಸಿಕ್ತಲ್ಲ ಅಂತ ಅಂದ್ಬಿಟ್ಟು ನಾನು ತೊಗೊಂಡು ಬಂದ್ವಿ ಅಲ್ಲೇ. ನಮ್ಮ ಚಿನ್ನಮ್ಮ ನೋಡಿ ಎಷ್ಟು ಸ್ಪಾಯ್ಲ್ ಮಾಡ್ತಿದ್ದಾಳೆ. ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೀನಿ ಅವಳಿಗೆ ತುಂಬ ಜ್ವರ ಇದೆ ಅಂತ, ಅದಕ್ಕೋಸ್ಕರ ನಾನು ಅವಳಿಗೆ ನಮ್ಮ ಕಡೆ ಅದು ಬಿಳಿ ನಾಮ ಅಂತ ಅಂತಾರೆ, ಅದನ್ನು ನೀರಲ್ಲಿ ಇಲ್ಲ ಹಾಲಲ್ಲಿ ತೇದ್ಬಿಟ್ಟು ಅದನ್ನು ಹಣೆಗಷ್ಟರೆ ಶೀತ ಹೇಳ್ಕೊಳ್ಳುತ್ತೆ ಅಂತ. ಮತ್ತು ನಾನು ಈ ಟಾಪ್ಸ್ಗಳು ಬಂದು ಇದು 500 ರೂಪೀಸ್ಗೆ 3. ನಾನು 6 ಟಾಪ್ಸ್ ತೊಗೊಂಡೆ. ಚೆನ್ನಾಗಿದೆ, ಅಂದರೆ ಡೈಲಿ ವೇರು ಮತ್ತು ಮನೆ ಹತ್ರ ಎಲ್ಲರೂ ಆಚೆ ಹೋಗ್ಬೇಕಾದ್ರೆ ಹಾಕೊಂಡು ಹೋಗೋದಕ್ಕೆ ಅಂತ ಅಂದ್ಬಿಟ್ಟು ತೊಗೊಂಡೆ. ಸಾಫ್ಟಾಗಿ ಚೆನ್ನಾಗಿದೆ. ಇದು 3 ಪೀಸಸ್ ತೊಗೊಂಡಿದ್ದೀನಿ, ಮತ್ತು ಈ ಕಡೆ 3 ಪೀಸಸ್ ತೊಗೊಂಡಿದ್ದೀನಿ. ಬಟ್ಟೆ ಕ್ವಾಲಿಟಿ ಅಂತೂ ಸೂಪರಾಗಿದೆ, ಚೆನ್ನಾಗಿದೆ, ವರ್ತ್ ಫಾರ್ ಮನಿ ಅಂತ ಹೇಳ್ಬೋದು. ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು, ಅದಕ್ಕೋಸ್ಕರ ತೊಗೊಂಡೆ ನಾನು. ಬಟ್ಟೆ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲೂ ತೊಗೋಬೋದು, ಆದರೆ ಇಲ್ಲಿ 1 ಪೀಸ್ಗೆ 250, 300, 350 1 ಟಾಪಿಗೆ ಸಿಗುತ್ತೆ. ಅದಕ್ಕೋಸ್ಕರ ಹೇಗೂ ಹೋಗಿದ್ವಲ್ಲ ಅಂತ ಅಂದ್ಬಿಟ್ಟು ತೊಗೊಂಡೆ. ನಾವು ಕಾಲೇಜಲ್ಲಿ ಓದಬೇಕಾದ್ರೂ ಅಷ್ಟೇ, ನಾವು 8th ಕ್ರಾಸ್ ವೀಕ್ಲಿ ಒನ್ಸು ಇಲ್ಲ ಮಂತ್ಲಿ ಒನ್ಸು ನಾವು 8th ಕ್ರಾಸಲ್ಲೇ ಶಾಪಿಂಗ್ ಮಾಡ್ತಾಯಿದ್ದು. ನಮಗೇನು ಬೇಕು ಅಂದ್ರೂ ಅಲ್ಲೇ ತೊಗೋಬೋದಾಗಿತ್ತು. ಫ್ರೆಂಡ್ಸ್ ಜೊತೆ ಎಲ್ಲ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ದೀವಿ ನಾವು. ಸಕ್ಕತ್ತಾಗಿತ್ತು ಅವಾಗ. ಕಾಲೇಜ್ ಡೇಸ್ ಅಂದರೆ ಗೋಲ್ಡನ್ ಲೈಫ್ ಅಲ್ವಾ, ಕಾಲೇಜ್ ಲೈಫ್ ಈಸ್ ಗೋಲ್ಡನ್ ಲೈಫ್. ಸಕ್ಕತ್ತಾಗಿತ್ತು ಅವಾಗ, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ. ನಮ್ಮ ಚಿನ್ನಮ್ಮ ನನಗೆ ಸ್ಲಿಪ್ಪರ್ ಹಾಕು ಅಂತ ಅಂತಿದ್ಲು. ಅವಳು ನೋಡೋರೆ ಸಾಕು ಸ್ಲಿಪ್ಪರ್ ಹಾಕು ಅಂತೇಳಿ, ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ ಅವಳಿಗೆ. ಈಚೆ ಎಲ್ಲೂ ಹಾಕೊಂಡು ಓಡಾಡಲ್ಲ, ಜಾಸ್ತಿ ಹೋಗಲ್ವಲ್ಲ, ಹೊಸದಲ್ವಾ, ಅದಕ್ಕೋಸ್ಕರ ಇಲ್ಲೇ ಮನೆಯೊಳಗಡೆನೇ ಇರ್ತಾಳಲ್ವ ಅಂತ ಅಂದ್ಬಿಟ್ಟು ಅವಳಿಗೆ ವೇರ್ ಮಾಡ್ತಾಯಿದ್ದೀನಿ. ಮತ್ತು ಇನ್ನೂ ವೆರೈಟೀಸ್ ಆಫ್ ಕಲೆಕ್ಷನ್ಸು ಚೆನ್ನಾಗಿದ್ವು ಅಲ್ಲಿ. ಇದು ಅಂದರೆ ನೋಡ್ತಾ
ನಡ್ಕೊಂಡು ಹೋಗ್ತಾನೆ ಇದ್ವಿ, ದಾರಿನೇ ಮರಿತಿರ್ಲಿಲ್ಲ. ಹಂಗೆ ಅಷ್ಟೊಂದು ಕಲೆಕ್ಷನ್ಸ್ ಇಟ್ಟಿದ್ರು ಈ ಕಡೆ ಆ ಕಡೆಯಲ್ಲಿ. ಮತ್ತು ನಮ್ಮಮ್ಮ ಒಂದು ಅಂಬ್ರೆಲ್ಲ ತೊಗೊಂಡ್ರು. ಮತ್ತು ನಡ್ಕೊಂಡು ಹೋಗ್ತಾನೆ ಇದ್ದೀವಿ ಅಂತ ಅಂದರೆ ಸಖತ್ತಾಗಿತ್ತು. ನೋಡೋಕ್ಕೆ ಕಣ್ಣು ಸಾಲದು 8th ಕ್ರಾಸ್ನು ಅದೇ ಕೇಳಬೇಕಾ ಹೆಣ್ಮಕ್ಳು ಅಂದರೆ. ಮತ್ತು ನಾನು ಇದೊಂದು ತೊಗೊಂಡೆ, ಅಂದರೆ ಇದು ಪ್ಯಾಂಟು ಟಾಪು ಮತ್ತು ದುಪ್ಪಟ್ಟ ಫುಲ್ ಸೆಟ್. ಈ ಥರದ್ದು ಎರಡು ಸೆಟ್ ತೊಗೊಂಡಿದ್ದೀನಿ. ಅಂದರೆ ಇದು ನಂಗೆ ತುಂಬ ಇಷ್ಟ ಆಯಿತು, ಅದಕ್ಕೋಸ್ಕರ ಈ ಡ್ರೆಸ್ ತೊಗೊಂಡೆ. ಅಂದರೆ ಸಿಂಪಲ್ಲಾಗಿ ಚೆನ್ನಾಗಿ ನಂಗೆ ಇಷ್ಟ ಆಯಿತು, ಚೆನ್ನಾಗಿದೆ, ಅದಕ್ಕೋಸ್ಕರ ತೊಗೊಂಡೆ ನಾನು. ಅಂದರೆ ಬಟ್ಟೆ ಕ್ವಾಲಿಟಿನೂ ಅಷ್ಟೇ ಸ್ಮೂತಾಗಿದೆ, ರಫ್ ಆಗೇನಿಲ್ಲ, ಸ್ಮೂತಾಗಿದೆ. ನಂಗೆ ಇಷ್ಟ ಆಯಿತು, ನೋಡಿದ ತಕ್ಷಣವೇ ಇಷ್ಟ ಆಯಿತು, ಅದಕ್ಕೋಸ್ಕರ ನಾನಿದು ತೊಗೊಂಡೆ. ಮತ್ತು ಅದಕ್ಕೆ ಬಂದು ಪಿಂಕ್ ಕಲರ್ ಪ್ಯಾಂಟ್ ಬಂದಿದೆ. ಮತ್ತು ದುಪ್ಪಟ್ಟನೂ ಅಷ್ಟೇ ಪಿಂಕ್ ಕಲರ್, ಪಿಂಕ್ ವಿತ್ ಗೋಲ್ಡ್ ಇದೆ, ಚೆನ್ನಾಗಿದೆ. ನಾನು ಅದು ಸ್ಟಿಚ್ ಹಾಕಿಸ್ಕೋಬೇಕು, ಅದಕ್ಕೋಸ್ಕರ ಹಾಗೆ ಎತ್ತಿಟ್ಬಿಡ್ತಾ ಇದ್ದೀನಿ. ಇದ್ರ ಪ್ರೈಸ್ ಬಂದುಬಿಟ್ಟು 700. ನಮಗೆ ಅಂದರೆ ತೊಗೋಬೋದು, ಇದು ವರ್ತ್ ಫಾರ್ ಮನಿ ಅಂತಲೇ ಹೇಳ್ಬೋದು. ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ, ಕ್ಲಾತು ಅಷ್ಟೇ ಚೆನ್ನಾಗಿದೆ. ನನಗಂತೂ ಫೇವ್ರೇಟು, ನನಗೆ ತುಂಬ ಇಷ್ಟ ಆಯಿತು. ಇಲ್ಲೆಲ್ಲ ನಾವು ತೊಗೊಳ್ಳೋದು ಇಲ್ಲಿ ಇದೇ ಡ್ರೆಸ್ ನಾವು ಟೌನಲ್ಲಿ ಇಲ್ಲೇ ಕುಣಿಗಲಲ್ಲಿ ಕೇಳಿದ್ವಿ. ನಮಗೆ 1000 ಮತ್ತು 1500 ಅಂತ ಹೇಳಿದರು. ನಾನು ಅದೇ 1400ಗೆ ಅಲ್ಲಿ ನಾನು 2 ಜೊತೆ ತೊಗೊಬಂದಿದ್ದೀನಿ. ಕ್ವಾಲಿಟಿನೂ ಅಷ್ಟೇ ಸಖತ್ತಾಗಿದೆ, ಸ್ಮೂತಾಗಿ ಚೆನ್ನಾಗಿದೆ. ನಮ್ಗೆ ಯಾವ್ದು ಬೇಕು ಆ ಥರ ಕಲೆಕ್ಷನ್ ತೊಗೋಬೋದು. ಅಂದರೆ ಅಲ್ಲಿ ನಮಗೆ ಈ ಥರ ನಾನೀಗ ತೊಗೊಂಡಿದ್ನಲ್ಲ, ಈ ಡ್ರೆಸ್ ಬಂದು 700. ನಮಗೆ ಇದೇ ಕ್ವಾಲಿಟಿ ಅಂದರೆ ಕಾಟನಲ್ಲಿ ತೊಗೋಬೇಕು ಅಂತ ಅಂದರೆ ನಮಗೆ ಅಲ್ಲಿ ಅಂದರೆ 350 ರುಪೀಸ್ ಒನ್ ಪೀಸ್ಗೆ. ಒಂದು ಅಂದರೆ ಟಾಪು ಮತ್ತು ಪ್ಯಾಂಟು ಅಂದರೆ ಕುರ್ತಾ ಸೆಟ್ಸ್ ಆ ಥರ ಬರುತ್ತಲ್ಲ, ಆ ಥರದಕ್ಕಾದರೆ 350 ರುಪೀಸು ಒಂದು ಸೆಟ್ಗೆ. ಅಂದರೆ 3 ಸೆಟ್ಸ್ಗಾದರೆ 1000 ರುಪೀಸ್ ಅಂತ ಹೇಳಿದ್ರು. ನಾನು ಅದೇನು ತೊಗೊಳ್ಳಿಲ್ಲ, ಇದನ್ನೇ ತೊಗೊಂಡೆ ಈ ಥರದ್ದು. ಮತ್ತು ಇನ್ನೊಂದು ಇದನ್ನು ತೊಗೊಂಡೆ, ಅಂದರೆ ಈ ಕಲರ್ ಇರಲಿಲ್ಲ, ಅದಕ್ಕೋಸ್ಕರ ಇದನ್ನು ತೊಗೊಂಡೆ. ನಮ್ಮಮ್ಮ ಇದು ತೊಗೋದು ಚೆನ್ನಾಗೈತೆ ಅಂತ ಹೇಳಿದ್ರು, ಅದಕ್ಕೋಸ್ಕರ ಇದನ್ನು ತೊಗೊಂಡೆ. ಇದೂ ಚೆನ್ನಾಗಿದೆ, ಕಲರೂ ಚೆನ್ನಾಗಿದೆ. ಈ ಥರ ಕಲರ್ ನನ್ನ ಹತ್ರ ಇರಲಿಲ್ಲ, ಅದಕ್ಕೋಸ್ಕರ ಇದನ್ನು ತೊಗೊಂಡಿದ್ದೀನಿ ನಾನು. ಇದು ಬಂದು ನೋಡಿ, ಪ್ಯಾಂಟ್ ಬಂದು ಗ್ರೇ ಕಲರು, ಚೆನ್ನಾಗಿದೆ. ದುಪ್ಪಟ್ಟನೂ ಅಷ್ಟೇ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ ಕ್ವಾಲಿಟೀಸಲ್ಲಿ. ಇದು ಅಷ್ಟೇ 700 ರುಪೀಸು. ಇಲ್ಲೇನಾದ್ರು ತೊಗೊಬಿಟ್ಟಿದ್ರೆ ನಾವು ಒಂದಕ್ಕೆ 1500 ಕೊಡಬೇಕಾಗಿತ್ತು. ಅಲ್ಲಿ ತೊಗೊಂಡಿದ್ದೆ ಬೆಟರ್ ಅಂತ ಅನ್ನಿಸ್ತು ನನಗೆ. 700 ರುಪೀಸು ವರ್ತ್ ಫಾರ್ ಮನಿ ಅಂತಲೂ ಹೇಳ್ಬೋದು. ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಮಲ್ಲೇಶ್ವರಮಲ್ಲಿ ನಾನು ಇಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಇದು ಯಾವುದು ಇನ್ನೂ ಸ್ಟಿಚ್ ಹಾಕ್ಸಿಲ್ಲ, ಹಂಗೆ ಎತ್ತಿಡ್ತಾಯಿದ್ದೀನಿ. ಟೌನ್ ಕಡೆ ಹೋದಾಗ ಸ್ಟಿಚ್ ಹಾಕ್ಸೋಣ ಅಂತ ಅಂದ್ಬಿಟ್ಟು ಎತ್ತಿಡ್ತಾಯಿದ್ದೀನಿ. ನಮ್ಮ ಚಿನ್ನಮ್ಮಂಗೆ ಬೇರೆ ಹುಷಾರಿಲ್ಲ ಅಲ್ವಾ, ಅದಕ್ಕೋಸ್ಕರ ನಂಗೆ ಅವಳು ನೋಡ್ಕೊಳ್ಳೋದ್ರಲ್ಲೇ ಟೈಮ್ ಹೋಗ್ಬಿಡ್ತೈತೆ. ಅಂದರೆ ಕೈ ಬಿಡಲ್ಲ, ತುಂಬ ಹಠ ಮಾಡ್ತಾಳೆ, ರಚ್ಚೆ ಇಟ್ಕೊಂಡ್ಬಿಡ್ತಾಳೆ. ಎತ್ಕೊಂಡೇ ಇರಬೇಕು, ಕೆಳಗಡೆಗೆ ಬಿಡೋಂಗೆ ಇಲ್ಲ ಅವಳನ್ನ, ಆ ಥರ ಹಠ ಮಾಡ್ತಾಳೆ. ಜ್ವರ ಬಿಟ್ಟು ಬರ್ತೈತೆ. ಮತ್ತು ಇನ್ನೊಂದ್ಸಲಿ ಅವಳಿಗೆ ಬ್ಲಡ್ ಚೆಕಪ್ ಮಾಡಿಸ್ಬೇಕು, ನೋಡಬೇಕು ಇನ್ನೂ ಏನೇನು ಅಂತ. ಅದಕ್ಕೋಸ್ಕರ ನಾನು ಅಷ್ಟಾಗೇನು ತಲೆ ಕೆಡಿಸ್ಕೊಂಡಿಲ್ಲ. ಈಗೇನು ಅವಶ್ಯಕತೆ ಏನಿಲ್ವಲ್ಲ, ಅದಕ್ಕೆಲ್ಲ ಎತ್ತಿಟ್ಬಿಟ್ಟಿದ್ದೀನಿ. ಟೌನ್ ಕಡೆ ಹೋದಾಗ ಸ್ಟಿಚ್ ಹಾಕಿಸ್ಕೊಂಡು ಬಂದರೆ ಆಗುತ್ತೆ ಅಂತ ಎತ್ತಿಡ್ತಾಯಿದ್ದೀನಿ. ನಾವು ಇಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಮಲ್ಲೇಶ್ವರಂ 8th ಕ್ರಾಸಲ್ಲಿ. ಹೆಣ್ಮಕ್ಳಿಗೆ ಎಷ್ಟು ತಗೊಂಡ್ರೂ ಸಾಲಲ್ಲ. ಬಟ್ಟೆನೇ ಆಗಿರ್ಬೋದು, ಏನೇ ಆಗಿರ್ಬೋದು, ಎಷ್ಟು ತಗೊಂಡ್ರು ನೀನು ತೊಗೋಬೇಕು ಅಂತಲೇ ಅನ್ನಿಸ್ತಾ ಇರುತ್ತೆ. ಅಲ್ಲಿ ನೋಡ್ತಾ ಇದ್ರೆ ನಮ್ಗೆ ಇನ್ನೂ ತೊಗೋಬೇಕು ಅಂತ ಅನ್ನಿಸ್ತಾ ಇರೋದು. ಮಳೆ ಬೇರೆ ಬರೋಂಗಾಗ್ಬಿಟ್ಟಿತ್ತಲ್ವ, ಅದಕ್ಕೋಸ್ಕರ ನಮ್ಮ ಮನೆಯವ್ರು ಲೇಟ್ ಆಗುತ್ತೆ ಬಾ ಅಂತ ಅಂದ್ಬಿಟ್ಟು ಫೋನ್ ಮಾಡಿದ್ರು, ಬಂದುಬಿಟ್ವಿ. ಚೆನ್ನಾಗಿತ್ತು, ಒಂಥರ 1 ಡೇ ಟ್ರಿಪ್ ಥರ ಆಗಿಬಿಟ್ಟಿತ್ತು ನಮ್ಮದು. ಚೆನ್ನಾಗಿತ್ತು. 1 ಡೇಲಿ ಇಷ್ಟೆಲ್ಲ ಶಾಪಿಂಗ್ ಮಾಡ್ಕೊಂಡು ಇಷ್ಟೆಲ್ಲ ನೋಡ್ಕೊಂಡು ಬಂದ್ವಿ. ಬೆಂಗಳೂರು ಒಂಥರ ಚೆನ್ನಾಗಿತ್ತು. ಬಂದುಬಿಟ್ವಿ, ಅಲ್ಲೇನು ಸ್ಟೇ ಆಗಲಿಲ್ಲ, ಬಂದುಬಿಟ್ವಿ. ಈ ವಿಡಿಯೋ ನೋಡ್ತಾ ಇರೋರು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.